ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಫಾಲೋ ಮಾಡಿರಿ. ದಿಂದ ಅಲಹಾಬಾದ್ಗೆ ಹೋಗುವ ರೈಲಿನ ವೇಗ 100 ಕಿಲೋಮೀಟರ್ ಪ್ರತಿ ಗಂಟೆ ಇದೆ, ಅಂದರೆ 100 ಕಿಲೋಮೀಟರ್. ಅಲಹಾಬಾದ್ಗೆ ಹೋಗುವ ಟ್ರೈನ್ ರೀತಿ ಅಲಹಾಬಾದ್ನಿಂದ ಮತ್ತೆ ನಾಗ್ಪುರ್ಗೆ ರಿಟರ್ನ್ ಬರುತ್ತೆ 50 ಕಿಲೋಮೀಟರ್ ಪರ್ ಅವರ್ ಫಾಸ್ಟ್ ಬರುತ್ತೆ. ಆಗ ಸಂಪೂರ್ಣ ಪ್ರಮಾಣದ ಎಷ್ಟು ಅಂತ ಕೇಳಿದ್ದಾರೆ. ಸಂಪೂರ್ಣ ಪ್ರಮಾಣದ ಅಂದರೆ ಹೋಗುವುದು ಬರುವುದು, ಸೊ ಸರಾಸರಿ ವೇಗ ಕೇಳಿದ್ದಾರೆ ಆನ್ ಆನ್ ಅವರೇಜ್. ಇಲ್ಲಿ ನಿಮಗೊಂದು ಹೇಳ್ತೀನಿ, ಮಿಸ್ಟೇಕ್ ಮಾಡಬೇಡಿ. ಎಲ್ಲರೂ ಮಿಸ್ಟೇಕ್ ಮಾಡೋದಿಲ್ಲ. 100 + 150 / 2 = ಎಷ್ಟಾಗುತ್ತೆ? 1 to 5 ಆಗುತ್ತೆ. ಆದರೆ ಇದು ತಪ್ಪು, ಯಾಕಂದರೆ ಇದು ನಂಬರ್ ಅಲ್ಲ, ಇಲ್ಲಿ ಸ್ಪೀಡ್ ಕೇಳಿದ್ದಾರೆ, ಅಂದರೆ ಆ್ಯಾವ್ರೇಜ್ ಸ್ಪೀಡ್. ಸೊ ಅದಕ್ಕೋಸ್ಕರ ಇಲ್ಲಿ ಫಾರ್ಮುಲಾ ಬೇರೆ ಬರುತ್ತೆ. ಏನು ಬರುತ್ತೆ ಬೇರೆ ಫಾರ್ಮುಲಾ? ಸರಾಸರಿ ವೇಗ. ಸರಾಸರಿ ವೇಗ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ನಾವು ಇದನ್ನು ಎಕ್ಸ್ ಅಂತ ತಗೊಳ್ಳೋಣ, ಇದನ್ನು ವೈ ಅಂತ ತಗೊಳ್ಳೋಣ. ಓಕೆ, ಸೊ ಎಕ್ಸ್ = 100 ಕಿಲೋಮೀಟರ್ ಪರ್ ಅವರ್ ಇದೆ, ವೈ = 150 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇಲ್ಲೇನು ಮಾಡ್ಬೇಕು ನಾವು? 2xy / x + y ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲಿ ವೇಗದ ಸರಾಸರಿ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೇನು ಮಾಡಬೇಕು? 2 × 100 × 150 ಆಯಿತಾ. ಅದಾದಮೇಲೆ ಡಿವೈಡೆಡ್ ಬೈ 100 + 150. ಓಕೆ, 2 × 100 ಹಾಗೆ ಬರ್ಕೊಳ್ಳೋಣ, ಒಂದು 150. ಅದು ಡಿವೈಡೆಡ್ ಬೈ ಇದು ಎಷ್ಟಾಗುತ್ತೆ? 250 ಆಗುತ್ತೆ. ಸೊ 1 0 ಹೋಯಿತು, 1 0 ಹೋಯಿತು. 25 1 25 4 ಆಯಿತಾ. ಸೊ 15 4 60, 62 ಎಷ್ಟಾಗುತ್ತೆ? 120 ಆಯಿತಾ. ಸೊ ಇದೇನಾಗುತ್ತೆ? ನಿಮ್ಮ ಸರಾಸರಿ ವೇಗ ಎಷ್ಟು? 120 ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ಒಂದು ಸ್ವಲ್ಪ ಜಾಗೃತರಾಗಿ, ಯಾಕಂದರೆ ನಾಗ್ಪುರದಿಂದ ಅಲಹಾಬಾದ್ಗೆ ಮತ್ತು ಮತ್ತೆ ಅದೇ ರಿಟರ್ನ್ ಅಲಹಾಬಾದ್ನಿಂದ ನಾಗ್ಪುರ್ಗೆ 150 ಕಿಲೋಮೀಟರ್ ಪರ್ ಅವರ್ನಿಂದ ಟ್ರೈನ್ ಬರುತ್ತೆ, 100 ಕಿಲೋಮೀಟರ್ನಿಂದ ಹೋಗುತ್ತೆ. ಸೊ ಇಲ್ಲಿ ಎಲ್ಲರ ತಲೆಯಲ್ಲಿ ಅದೇ ಬರುತ್ತೆ. ಅವರೇಜ್ ಅಂತಂದರೆ ನೀವೇನು ಮಾಡ್ತೀರಾ? 100 + 150 / 2 ಮಾಡಿದ್ರೆ 1 to 5 ಬರುತ್ತದು. ಆದರೆ ಇದು ತಪ್ಪಾಗುತ್ತೆ, ಯಾಕಂದರೆ ಅಲ್ಲಿ 2 ನಂಬರ್ಸ್ಗಳ ಅವರೇಜ್ ಬರುತ್ತೆ, ವೇಗಗಳದ್ದಲ್ಲ. ಸೊ ಅದಕ್ಕೋಸ್ಕರ ಈ ಫಾರ್ಮುಲಾ ಅಲ್ಲಿ ಸರಾಸರಿ ವೇಗದಲ್ಲಿ ಯೂಸ್ ಆಗುತ್ತೆ, ಸರಾಸರಿ ವೇಗ. ತಿಳಿತಲ್ವಾ? ಸೊ ಅದೇ ರೀತಿದು 4ನೇ ಕ್ವಶನ್ ಕೂಡ ಮುಗಿಯಿತು. ಸೊ ಮುಂದಿನ ಪ್ರಶ್ನೆ ನೋಡೋಣ.